ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ವಿಚಾರಣೆ ಮುಗಿದ ನಂತರದಲ್ಲಿ ನ್ಯಾಯಾಲಯವು ಯಾವ ರೀತಿ ಅದರ ಮೊತ್ತವನ್ನು ನಿರ್ಧರಿಸುತ್ತೆ, ಎಷ್ಟು ಹಣವನ್ನು ಹಾಕತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಂಡವನ್ನು ಎಷ್ಟು ಹಾಕತ್ತೆ ಮತ್ತು ಚೆಕ್ನಷ್ಟೇ ಹಣವನ್ನು ಹಾಕತ್ತಾ ಅದರ 2 ಪಟ್ಟು ದಂಡವನ್ನು ಹಾಕತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಯಾವುದೋ ಒಂದು ಚೆಕ್ ಪ್ರಕರಣವನ್ನು ದಾಖಲು ಮಾಡಿದಾಗ ಆ ಚೆಕ್ಕನ್ನು ನೀಡಿದ್ದಾರೆ, ಆರೋಪಿಯು ಅದರಲ್ಲಿ ಅಪರಾಧವನ್ನು ಎಸಗಿದ್ದಾರೆ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಆದ ನಂತರದಲ್ಲಿ, ಅಂದರೆ ಆ ಚೆಕ್ ಪ್ರಕರಣದಲ್ಲಿನ ಆರೋಪಗಳನ್ನು ದೂರುದಾರರು ಸಾಬೀತುಪಡಿಸಿದ ನಂತರದಲ್ಲಿ ಕೆಲವು ಬಾರಿ ಆ ಚೆಕ್ನ ಮೊತ್ತದಷ್ಟು ಹಣವನ್ನು ಹಾಗೂ ದಂಡವಾಗಿ 5,000, 10,000 ಅಥವಾ 25,000, 20,000 ಈ ರೀತಿಯಲ್ಲಿ ದಂಡವನ್ನು ವಿಧಿಸಿರುವಂಥದ್ದು, ಅಥವಾ ಚೆಕ್ಕಿನ ಮೊತ್ತ ಎಷ್ಟಿದೆ ಅದರ ಹಣದ ಜೊತೆಗೆ ಅಷ್ಟೇ ಮೊತ್ತದ ದಂಡವನ್ನು ವಿಧಿಸಿರುವಂಥದ್ದು ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ಕಾಣಬಹುದಾಗಿದೆ. ಕೆಲವರು ಇದರಲ್ಲಿ ಚೆಕ್ ಪ್ರಕರಣದಲ್ಲಿ ಬಡ್ಡಿಯನ್ನು ಸೇರಿಸ್ಕೊಡ್ತಾರೆ, ಬಡ್ಡಿಯನ್ನು ಸೇರಿಸ್ಕೊಡ್ಲಾಗತ್ತೆ ಅಂತ ಹೇಳ್ತಾರೆ, ಅಥವಾ ಬಡ್ಡಿಯನ್ನು ಕೊಡಿಸ್ಕೊಡಿ ಅಂತ ಕೂಡ ಕೆಲವೊಂದು ಬಾರಿ ಚೆಕ್ ಪ್ರಕರಣವನ್ನು ಹಾಕುವಾಗ ಕಕ್ಷಿದಾರರು ವಕೀಲರಲ್ಲಿ ಕೇಳ್ಕೊತಾರೆ. ಆದರೆ ಯಾವುದೇ ಒಂದು ಚೆಕ್ ಪ್ರಕರಣದಲ್ಲಿ ಬಡ್ಡಿಯನ್ನು ಕೊಡಲಿಕ್ಕೆ ಬರೋದಿಲ್ಲ. ಬಡ್ಡಿಯನ್ನು ಯಾವ ಸಂದರ್ಭದಲ್ಲಿ ಕೇಳ್ಬೋದು ಅಂದರೆ ಆ ಬಡ್ಡಿಯನ್ನು ಕೂಡ ಆ ಚೆಕ್ನ ಮೊತ್ತದಲ್ಲಿ ಬರೆದಿರಬೇಕು, ಅವರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ದಾಖಲೆಗಳಿರಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಬಡ್ಡಿ ಎಷ್ಟು ಅನ್ನೋದು ನಮೂದಾಗಿರಬೇಕು. ಅದನ್ನು ನಮೂದು ಮಾಡಿ ಅಲ್ಲಿ ಕೊಟ್ಟಿದ್ದರೆ ಅಂಥ ಸಂದರ್ಭದಲ್ಲಿ ಅದು ಬರ್ತದೆ ಹೊರತು ಚೆಕ್ನ ಮೊತ್ತದಕ್ಕೆ ಬಡ್ಡಿಯನ್ನು ಸೇರಿಸಿ ಕೊಡಲಿಕ್ಕೆ ಬರೋದಿಲ್ಲ. ಸೊ ಈ ಒಂದು ಪ್ರಕರಣಗಳಲ್ಲಿ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಯಾವ ರೀತಿಯ ಒಂದು ನಿಯಮಗಳನ್ನು ಪಾಲಿಸಬೇಕು ಅಥವಾ ಯಾವ ಒಂದು ನಿಯಮಗಳ ಅಡಿಯಲ್ಲಿ ಈ ರೀತಿ ದಂಡವನ್ನಾಗಲಿ ಚೆಕ್ಕಿನ ಮೊತ್ತಕ್ಕಿಂತ 2ರಷ್ಟು ದಂಡವನ್ನಾಗಲಿ ಯಾವ ಸಂದರ್ಭದಲ್ಲಿ ಹಾಕತ್ತೆ, ಯಾವ ಒಂದು ಮಾನದಂಡಗಳನ್ನು ಇಟ್ಕೊಂಡು ಹಾಕಲಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಕೆಲವೊಂದು ಬಾರಿ ಚೆಕ್ನ ಮೊತ್ತಕ್ಕಿಂತ ಹೆಚ್ಚಿನ ಒಂದು ದಂಡವನ್ನು ಹಾಕಿರುವಂಥ ಕೆಲವು ಪ್ರಕರಣಗಳನ್ನು ಕೂಡ ನೋಡ್ಬೋದು. ಕೆಲವು ಪ್ರಕರಣಗಳಲ್ಲಿ ದಂಡ ಹೆಚ್ಚಾಗಿ ಹಾಕಲಾಗಿದೆ ಅಂತೇಳಿ ಮೇಲ್ಮನವಿಯನ್ನು ಸಲ್ಲಿಸಿ ಅಥವಾ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿ, ಅಂದರೆ ಮೇಲ್ಮನವಿಯನ್ನು ಸಲ್ಲಿಸಿ ಅಲ್ಲಿ ಅದರ ದಂಡದ ಮೊತ್ತವನ್ನು ಕಡಿಮೆ ಮಾಡಿಕೊಂಡಿರುವಂಥ ಕೆಲವು ಪ್ರಕರಣಗಳನ್ನು ಕೂಡ ನೋಡ್ಬೋದಾಗಿದೆ. ಆದರೆ ಇದೇ ರೀತಿಯ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ವಿಚಾರಣಾ ನ್ಯಾಯಾಲಯಗಳಿಗೆ ಕೆಲವು ಗೈಡ್ಲೈನ್ಗಳನ್ನು ನೀಡಿದೆ. ಇದರ ಪ್ರಕಾರ ಇದನ್ನು ಪರಿಶೀಲನೆಯನ್ನು ಮಾಡಿ ಎಷ್ಟು ಮೊತ್ತದ ದಂಡವನ್ನಾಗಲಿ ಎಷ್ಟು ಚೆಕ್ನ ಮೊತ್ತವನ್ನು ಅಲ್ಲಿ ವಿಧಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಕೆಲವು ಗೈಡ್ಲೈನ್ಸ್ಗಳನ್ನು ಕೊಡಲಾಗಿದೆ. ಈ ಎಲ್ಲ ಅಂಶಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕರ್ನಾಟಕ ಹೈಕೋರ್ಟ್ ತನ್ನ ಈ ಒಂದು ಗೈಡ್ಲೈನ್ಸನ್ನು, ತನ್ನ ಮಹತ್ವದ ಗೈಡ್ಲೈನ್ಸನ್ನು ಎ.ವಿ. ಪೂಜಪ್ಪ ವರ್ಸಸ್ ಡಾಕ್ಟರ್ ಎಸ್.ಕೆ. ವಾಗ್ದೇವಿ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಕೆಲವೊಂದು ಪ್ರಮುಖ ಜಡ್ಜ್ಮೆಂಟನ್ನು ಕೂಡ ಡಿಸ್ಕಸ್ಸನ್ನು ಮಾಡಲಾಗಿದೆ. ಹಾಗೆಯೇ ಈ ಪ್ರಕರಣದ ಪ್ಯಾರಾ 24ರಲ್ಲಿ 5 ಪ್ರಮುಖ ಗೈಡ್ಲೈನ್ಗಳನ್ನು ನೀಡಲಾಗಿದೆ. ಅವುಗಳು ಯಾವುದು ಅಂತ ವಿವರವಾಗಿ ನೋಡೋದಾದರೆ, ಮೊದಲನೇದಾಗಿ ಚೆಕ್ನ ಮೊತ್ತ ಎಷ್ಟಿದೆ ಅನ್ನೋದನ್ನು ಮೊದಲು ನ್ಯಾಯಾಲಯ ಗಮನಿಸಬೇಕು. ಅಂದರೆ ವಿಚಾರಣೆ ನಡೆದು ಆ ಒಂದು ದೂರಿನಲ್ಲಿ ಆರೋಪಿ ಮೇಲೆ ಮಾಡಿರುವಂಥ ಆರೋಪಗಳು ಸಾಬೀತಾದ ನಂತರದಲ್ಲಿ ಪ್ರಮುಖವಾಗಿ ಅದರ ಚೆಕ್ನ ಮೊತ್ತ ಮತ್ತು ದಂಡವನ್ನು ನಿರ್ಧರಿಸೋದಕ್ಕೆ ಈ ಒಂದು ಪ್ರಮುಖ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅಂತೇಳಿ ಈ ಒಂದು ಜಡ್ಜ್ಮೆಂಟಲ್ಲಿ, ಅಂದರೆ ಎ.ವಿ. ಪೂಜಪ್ಪ ಅನ್ನೋ ಈ ಪ್ರಕರಣದಲ್ಲಿ ನೀಡಲಾಗಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೊಟ್ಟಿರುವ ಸೈಟೇಷನ್ಸನ್ನು ನೋಡ್ಬೋದಾಗಿದೆ. ಸೊ ಈ ಪ್ರಕರಣದ ಮೊದಲನೇ ಒಂದು ಗೈಡ್ಲೈನ್ 5 ಅಂಶಗಳನ್ನು ಇದರಲ್ಲಿ ನೀಡಲಾಗಿದೆ. ಅದರಲ್ಲಿ ಮೊದಲನೇದಾಗಿ ಚೆಕ್ನ ಮೊತ್ತ ಎಷ್ಟಿದೆ ಅನ್ನೋದನ್ನು ನ್ಯಾಯಾಲಯ ಪರಿಗಣಿಸಬೇಕು ಅಂತೇಳಿ. ಸೊ ಅದರ ನಂತರದಲ್ಲಿ ಆರೋಪಿ 2ನೇ ಪಾಯಿಂಟ್ ಆಗಿ ಆರೋಪಿಯು ಅದಕ್ಕೆ ಸಂಬಂಧಪಟ್ಟಂತೆ ಡಿಫೆನ್ಸನ್ನು ಯಾವ ರೀತಿ ತಗೊಂಡಿದ್ದಾರೆ, ಡಿಫೆನ್ಸನ್ನು ಮಾಡ್ಕೊಳ್ಳೋದಕ್ಕೆ ಅವರು ಪೂರಕ ದಾಖಲೆಗಳನ್ನಾಗಲಿ ಇನ್ನೊಂದಾಗಲಿ ನೀಡಿದ್ದಾರಾ, ಅಥವಾ ಈ ಕೇಸ್ಗೋಸ್ಕರನೇ ಸುಳ್ಳನ್ನು ಹೇಳ್ತಾ ಇದ್ದಾರಾ, ಅಥವಾ ನಿಜವಾಗ್ಲೂ ಡಿಫೆನ್ಸನ್ನು ತಗೊಂಡಿದ್ದು ಅದರಲ್ಲಿ ಅವರನ್ನು ಡಿಫೆನ್ಸ್ ಮಾಡಿಕೊಳ್ಳಿಕ್ಕೆ ಆ ಆರೋಪಗಳು ಸುಳ್ಳು, ಆ ಪ್ರಕರಣದ ಆರೋಪಗಳು ಸುಳ್ಳು ಅಂತ ಸಾಬೀತುಪಡಿಸೋದಕ್ಕೆ ಫೇಲ್ಯೂರ್ ಆಗಿದ್ದಾರಾ ಅನ್ನೋ ಮುಖ್ಯ ಅಂಶಗಳನ್ನು ಗಮನಿಸಬೇಕು. ಅಂದರೆ ಕೆಲವರು ದಾವೆಯಲ್ಲಿ ಸುಮ್ಮನೆ ಆದರೂ ಚೆಕ್ಕನ್ನು ಕೊಟ್ಟಿಲ್ಲ, ಅದು ನನಗೆ ಗೊತ್ತಿಲ್ಲ, ಇವ್ರು ಯಾರು ಅನ್ನೋದು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ಬೋದು, ಡಿಫೆನ್ಸ್ ಹೇಳಿಕೆಗಳನ್ನು ಕೊಡ್ಬೋದು. ಆದರೆ ಅದರಲ್ಲಿ ಅವರು ಲೀಗಲ್ ನೋಟಿಸ್ ಬಂದಾಗ ಅದಕ್ಕೆ ರಿಪ್ಲೈ ನೋಟಿಸನ್ನು ಕೊಟ್ಟಿರೋದಿಲ್ಲ.
ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನಾಗಲಿ ಒದಗಿಸಿರೋದಿಲ್ಲ. ಸೊ ಈ ರೀತಿಯಲ್ಲಿ ಅವರು ಇದ್ದಂಥ ಸಂದರ್ಭದಲ್ಲಿ ಅದು ಆಗತ್ತೆ. ಆದರೆ ಇನ್ನು ಕೆಲವರು ನೋಟಿಸನ್ನು ಕೊಟ್ಟಿದ್ದು ಇದೆಲ್ಲ ಇದ್ದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಸಾಬೀತುಪಡಿಸೋದಕ್ಕೆ ಫೇಲ್ಯೂರ್ ಆಗಿರ್ತಾರೆ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಡಿಫೆನ್ಸನ್ನು ತಗೋಬೇಕಾರೆ ಅವರು ಸುಳ್ಳು ಡಿಫೆನ್ಸನ್ನು ತಗೋತಾ ಇದ್ದಾರಾ ಅಥವಾ ನಿಜವಾಗ್ಲೂ ಡಿಫೆನ್ಸನ್ನು ತಗೊಂಡು ರುಜುವಾತು ಮಾಡಲಿಕ್ಕೆ ಫೇಲ್ಯೂರ್ ಆಗಿದ್ದಾರಾ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತೇಳಿ ಹೈಕೋರ್ಟ್ 2ನೇ ಪಾಯಿಂಟ್ ಆಗಿ ಹೇಳಿದೆ. ಹಾಗೆ 3ನೇ ಪಾಯಿಂಟ್ ಆಗಿ ಈ ಪ್ರಕರಣವನ್ನು ನಡಿಬೇಕಾರೆ ಆರೋಪಿಗಳು ಏನಿರ್ತಾರೆ, ಯಾವ ರೀತಿ ಅಂದರೆ ಬೇಕು ಅಂತಲೇ ವಿಳಂಬ ಮಾಡುವಂಥದ್ದು, ಅನಗತ್ಯವಾಗಿ ಡೇಟ್ಗಳನ್ನು ತಗೊಂಡು ಹೋಗುವಂಥದ್ದು, ಅನಗತ್ಯವಾಗಿ ವಿಳಂಬ ಮಾಡುವಂಥದ್ದು, ಅನಗತ್ಯವಾಗಿ ಅರ್ಜಿಗಳನ್ನು ಹಾಕಿ ವಿಳಂಬ ಮಾಡುವಂಥದ್ದು, ವಿಚಾರಣೆಗಳಿಗೆ ಸರಿಯಾಗಿ ಬರದೇ ಇರುವಂಥದ್ದು. ಸೊ ಈ ರೀತಿಯಲ್ಲಿ ಅನಗತ್ಯವಾಗಿ ಈ ಒಂದು ಪ್ರಕರಣದಲ್ಲಿ ವಿಳಂಬವನ್ನು ಮಾಡ್ತಾ ಇದ್ದಾರಾ ಅನ್ನೋದನ್ನು ಕೂಡ ನೋಡಬೇಕು ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ ಗೈಡ್ಲೈನನ್ನು ನೀಡಲಾಗಿದೆ. 4ನೇ ಪಾಯಿಂಟ್ ಆಗಿ ತಗೊಂಡಂಥ ಹಣವನ್ನು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ತಗೊಂಡಿದ್ರೆ ಅದನ್ನು ವ್ಯವಹಾರದಲ್ಲಿ ತೊಡಗಿಸ್ಕೊಂಡು ಯಾವ ಪರಿಯಾಗಿ ಅದರ ಒಂದು ಲಾಭವನ್ನು ಪಡ್ಕೊಂಡಿದ್ದಾರೆ ಅನ್ನೋ ಅಂಶವನ್ನು ಕೂಡ ಇಲ್ಲಿ ಗಮನಿಸಬೇಕು. ಯಾಕೆಂದರೆ ಈ ಹಣದಿಂದಲೇ ಅವರು ಒಂದು ಲಾಭವನ್ನು ಪಡ್ಕೊಂಡಿದ್ರೆ ಅದಕ್ಕೆ ತಕ್ಕ ಮಟ್ಟಿಗೆ ಅದನ್ನು ಪರಿಶೀಲನೆಯನ್ನು ಮಾಡಿಕೊಂಡು ಅಂದರೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಚೆಕ್ನ ಮೊತ್ತದ ಜೊತೆಗೆ ದಂಡದ ಮೊತ್ತವನ್ನು ಕೂಡ ಹಾಕಬೇಕು ಅನ್ನೋ ಅಂಶವನ್ನು ಕೂಡ ಇಲ್ಲಿದೆ. ವಿಳಂಬ ಮಾಡುವಂಥದ್ದು ಅನ್ನೆಸರಿ ತೊಂದರೆ ಡ್ರ್ಯಾಗನನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇವರು ಹಣವನ್ನು ತಗೊಂಡು ಕೂಡ ಅಲ್ಲೂ ಕೂಡ ಹಣವನ್ನು ಕೊಡಲಿಕ್ಕೆ ಡ್ರ್ಯಾಗನನ್ನು ಮಾಡಿರ್ತಾರೆ. ಸೊ ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ, ನ್ಯಾಯಾಲಯದ ಮುಂದೆ ಕೂಡ ಮಾಡ್ತಾ ಇದ್ದಾರೆ ಅಂತಂದಾಗ ಆ ರೀತಿಯಾದಂಥವ್ರಿಗೆ ಒಂದು ದಂಡವನ್ನು ವಿಧಿಸಬೇಕಾಗತ್ತೆ. ಅದು ಈ ಮೂಲಕ ಚೆಕ್ಗೆ ಪರ್ಯಾಯವಾಗಿ ಎಷ್ಟು ಮೊತ್ತದ ದಂಡವನ್ನು ಅಂದರೆ ಅಲ್ಲಿ ಎಷ್ಟು ವಿಳಂಬವನ್ನು ಎಷ್ಟು ಕಾಲಹರಣವನ್ನು ಮಾಡಲಾಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ತನ್ನ ಗಮನದಲ್ಲಿ ಇಟ್ಕೊಂಡು ಆ ಅಂಶವನ್ನು ಅಲ್ಲಿ ದಂಡವನ್ನು ವಿಧಿಸೋದಕ್ಕೆ ಉಪಯೋಗಿಸ್ಕೋಬೋದಾಗಿದೆ. ಹಾಗೆಯೇ 5ನೇ ಒಂದು ಅಂಶವಾಗಿ ಈ ಒಂದು ಚೆಕ್ನ ಮೊತ್ತವನ್ನು ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಇಟ್ಟಿದ್ರೆ ಕನಿಷ್ಠವಾಗಿ ಎಷ್ಟು ಒಂದು ಹಣ ಬಡ್ಡಿ ಬರ್ತಾ ಇತ್ತು ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ತೀರ್ಪುಗಳನ್ನು ನೀಡಬೇಕು ಅಂತೇಳಿ ತನ್ನ ಒಂದು ಮಹತ್ವದ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ಎ.ವಿ. ಪೂಜಾರಪ್ಪ ಈ ಒಂದು ಪ್ರಕರಣದಲ್ಲಿ ನೀಡಿರುವಂಥದ್ದನ್ನ ಗಮನಿಸಬಹುದಾಗಿದೆ. ಸೊ ಇಲ್ಲಿ ಒಟ್ಟಾರೆಯಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ ಒಂದು ಚೆಕ್ ಬೌನ್ಸ್ ಪ್ರಕರಣವನ್ನು ದಾಖಲು ಮಾಡಿದ ನಂತರದಲ್ಲಿ ಆರೋಪ ಸಾಬೀತು ಆದ ನಂತರದಲ್ಲಿ ಆರೋಪಿಗೆ ಎಷ್ಟು ಮೊತ್ತದ ದಂಡವನ್ನು ವಿಧಿಸಬೇಕು ಅನ್ನೋದು ಇಲ್ಲಿ ಮುಖ್ಯವಾದಂಥ ಅಂಶ ಆಗಿದೆ. ಸೊ ಅದರಲ್ಲಿ ಚೆಕ್ನ ಮೊತ್ತ ಅಂದರೆ ಎಷ್ಟು ಅಮೌಂಟ್ಗೆ ಚೆಕ್ಕನ್ನು ಕೊಡಲಾಗಿದೆ ಅದನ್ನು ನೋಡ್ಕೋಬೇಕು. ಅದಾದ ನಂತರದಲ್ಲಿ ಆರೋಪಿ ಸುಳ್ಳು ಹೇಳ್ತಾ ಇದ್ದಾನ ಅಥವಾ ನಿಜವಾಗ್ಲೂ ಅವನು ಕೆಲವೊಂದು ಸರಿ ಹಣವನ್ನು ತಗೊಂಡು ಅದ್ರಲ್ಲಿ ಕೊಟ್ಟಿರ್ತಾರೆ, ಬಡ್ಡಿಯನ್ನು ಕೊಟ್ಟಿರ್ತಾರೆ, ಇಲ್ಲಿ ಚೆಕ್ ಯಾವುದೋ ಮೊತ್ತಕ್ಕೆ ಹಾಕಿರ್ತಾರೆ, ವ್ಯವಹಾರ ಯಾವುದೋ ಒಂದು ಮೊತ್ತಕ್ಕಾಗಿರುತ್ತೆ. ಸೊ ಇದನ್ನೆಲ್ಲನೂ ಕೂಡ ನ್ಯಾಯಾಲಯ ಗಮನಿಸಬೇಕು. ಆರೋಪಿ ಸುಳ್ಳು ಹೇಳ್ತಾ ಇದ್ದಾನೆ, ಸುಳ್ಳು ಡಿಫೆನ್ಸನ್ನು ತಗೋತಾ ಇದ್ದಾನ ಅಥವಾ ನಿಜವಾಗ್ಲೂ ಇದು ಮಾಡ್ತಾ ಇದ್ದಾನ ಅನ್ನೋದನ್ನ ನೋಡಬೇಕು. ಹಾಗೆಯೇ ಈ ಒಂದು ಹಣವನ್ನು ಅವನ ಒಂದು ವ್ಯವಹಾರಕ್ಕೆ ಬಳಸ್ಕೊಂಡು ಅದರಲ್ಲಿ ಅಭಿವೃದ್ಧಿ ಆಗಿದ್ದಾನ, ಅದಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಕೊಟ್ಟವನಿಗೆ ಇದರಿಂದ ತೊಂದರೆ ಆಗಿದೆಯಾ, ಅನಗತ್ಯವಾಗಿ ಕೇಸನ್ನು ಡಿಲೇ ಮಾಡ್ತಾ ಇದ್ದಾರಾ, ಮತ್ತು ಈ ಎಲ್ಲ ಅಂಶಗಳನ್ನು ಅಥವಾ ಅಟ್ಲೀಸ್ಟ್ ಒಂದು ಬ್ಯಾಂಕಲ್ಲಿ ಇಟ್ಕೊಂಡಿದ್ರೆ ಇದಕ್ಕೆ ಏನು ಬಡ್ಡಿ ಬರ್ತಾಯಿತ್ತು ಅನ್ನೋ ಇಲ್ಲೆಲ್ಲ ಅಂಶಗಳನ್ನು ಗಣನೆಗೆ ಇಟ್ಕೊಂಡು ಚೆಕ್ನ ಮೊತ್ತಕ್ಕೆ ಅನುಗುಣವಾಗಿ ಇಲ್ಲಿ ದಂಡವನ್ನು ವಿಧಿಸಬೇಕು ಆರೋಪಿಗೆ ಅನ್ನೋದು ಈ ಒಂದು ಪ್ರಕರಣದ ಪ್ರಮುಖ ಅಂಶ ಆಗಿದೆ. ಸೊ ಹಾಗೆಯೇ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಸೊ ಹಾಲ್ಕೋರ್ಟ್ ರಿಪೋರ್ಟರ್ನ ಆ್ಯಪನ್ನು ಕೂಡ ಫ್ರೀಯಾಗಿ ಡೌನ್ಲೋಡನ್ನು ಮಾಡ್ಕೋಬೋದು. ಅದಕ್ಕೂ ಕೂಡ ಯಾವುದೇ ಚಾರ್ಜಸ್ಸು ಇರೋದಿಲ್ಲ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ಹೆಡ್ಲೈನ್ಸು ಇಂಪಾರ್ಟೆಂಟು ಜಡ್ಜ್ಮೆಂಟ್ಸ್ಗಳನ್ನು ಕೂಡ ಫ್ರೀಯಾಗೂ ಕೂಡ ನೋಡ್ಬೋದಾಗಿದೆ.